ಹಲೋ ಎವ್ರಿವನ್, 67ನೇ ಪ್ರಶ್ನೆಯನ್ನು ನೋಡೋಣ. ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಸೊ ಎ ವಯಸ್ಸು 19 ವರ್ಷ, ಹಾಗೆ ಬಿ ವಯಸ್ಸು 15 ವರ್ಷ. ಇವರಿಬ್ಬರಿಗೆ ಎಷ್ಟೋ ವರ್ಷ ಆದ್ಮೇಲೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ 480 ಆಗುತ್ತೆ. ಹಾಗಾಗಿ ಕೆಲವು ವರ್ಷಗಳ ನಂತರ ಅಂತ ಏನ್ ಕೊಟ್ಟಿದಾರ, ಆ ಕೆಲವು ವರ್ಷಗಳು ಎಕ್ಸ್ ಅಂತ ತಗೊಳ್ಳೋಣ. ಸೊ ಕೆಲವು ವರ್ಷಗಳ ನಂತರ ಎ ವಯಸ್ಸು 19 ಪ್ಲಸ್ ಎಕ್ಸ್ ಆಗತ್ತೆ. ಹಾಗೆ ಬಿ ವಯಸ್ಸು 15 ಪ್ಲಸ್ ಎಕ್ಸ್ ಆಗತ್ತೆ. ಕೆಲವು ವರ್ಷಗಳ ನಂತರ ಅಲ್ವಾ? ನಂತರ ಏನಾಗುತ್ತೆ, ಎ ವಯಸ್ಸು ಮತ್ತೆ ಬಿ ವಯಸ್ಸು 19 ಪ್ಲಸ್ ಎಕ್ಸ್ ಮತ್ತೆ 15 ಪ್ಲಸ್ ಎಕ್ಸ್ ಆಗತ್ತೆ. ಸೊ 19 ಪ್ಲಸ್ ಎಕ್ಸ್ ಗುಣಿಸು 15 ಪ್ಲಸ್ ಎಕ್ಸ್ ಮಾಡಿದಾಗ ಮೊತ್ತ 480 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಈ ಒಂದು ಸಮೀಕರಣವನ್ನ ಬಿಡಿಸ್ತಾ ಹೋದ್ರೆ 19 ಗುಣಿಸು 15 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಗುಣಿಸು 15 ಪ್ಲಸ್ ಎಕ್ಸ್ ಸಮ 480. ಹೌದಾ? 19 5 95, 19 1 19 ಪ್ಲಸ್ 9 28 ಆಯ್ತು. 285 ಪ್ಲಸ್ 19 ಗುಣಿಸು ಎಕ್ಸ್ ಅಂದ್ರೆ 19 ಎಕ್ಸ್ ಆಗತ್ತೆ, ಪ್ಲಸ್ 15 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈ 480 ಈ ಕಡೆಗೆ ತಗೊಂಡ್ ಬಂದ್ರೆ ಮೈನಸ್ 480 ಸಮ 0 ಆಯ್ತು. ಈಗ ಮೈನಸ್ 480 ಪ್ಲಸ್ 285 ಇವುಗಳನ್ನ ನಾವು ಕೂಡಿಸ್ಕೊಂಡ್ರೆ 19 ಪ್ಲಸ್ 15 34 ಎಕ್ಸ್ ಆಗತ್ತೆ. ಮೈನಸ್ 480ರಲ್ಲಿ 285 ಹೋದ್ರೆ 10ರಲ್ಲಿ 5 ಹೋದ್ರೆ 5, 17ರಲ್ಲಿ 8 ಹೋದ್ರೆ 9, ಹಾಗೆ 3ರಲ್ಲಿ 2 ಹೋದ್ರೆ 1. 195 ಸಮ 0 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈಗ ನಮಗೆ 2 ಸಂಖ್ಯೆಗಳು ಬೇಕು. ಈ ಮಧ್ಯಪದ ವಿಭಜನೆ ಮಾಡೋದಿಕ್ಕೆ 2 ಸಂಖ್ಯೆಗಳು ಬೇಕು. ಯಾವ ರೀತಿಯಾಗಿರ್ಬೇಕು ಸಂಖ್ಯೆಗಳು ಅಂತ ಅಂದ್ರೆ, ಆ ಸಂಖ್ಯೆಗಳ ಗುಣಲಬ್ಧ ಪ್ಲಸ್ 34 ಆಗಿರ್ಬೇಕು. ಹಾಗೆ ಅವುಗಳ ಮೊತ್ತ ನಮ್ಗೆ 195 ಸಿಗೋ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಏನ್ ಮಾಡಬಹುದು, ಎಕ್ಸ್ ಸ್ಕ್ವೇರ್ ಪ್ಲಸ್ ಈ 34ಅನ್ನ 39 ಎಕ್ಸ್ ಮೈನಸ್ 5 ಎಕ್ಸ್ ಮಾಡಿದ್ರೆ ಮೊತ್ತ 34 ಬರುತ್ತೆ. ಹಾಗೆ ಗುಣಲಬ್ಧ 195 ಸಹ ಬರುತ್ತೆ. ಈ ರೀತಿಯಾಗಿ ಸಮ 0. ಸೊ ಈಗ ಸಾಮಾನ್ಯ ಪದವನ್ನ ಹೊರಗಡೆ ತಗೊಂಡ್ರೆ ಎಕ್ಸ್ ಪ್ಲಸ್ 39 ಅಂತ ಆಗತ್ತೆ. ಮೈನಸ್ 5 ಸಾಮಾನ್ಯ ಪದ ಹೊರಗಡೆ ತಗೊಂಡ್ರೆ ಎಕ್ಸ್ ಪ್ಲಸ್ 39. ಸೊ ಎಕ್ಸ್ ಮೈನಸ್ 5 ಹಾಗೆ ಎಕ್ಸ್ ಪ್ಲಸ್ 39 ಅಪವರ್ತನಗಳಾದ್ರೆ ಪ್ರತಿಯೊಂದನ್ನು 0ಗೆ ಸಮೀಕರಿಸೋ ಮೂಲಕ ನಮಗೆ ಎಕ್ಸ್ ನ ಬೆಲೆ ಪ್ಲಸ್ 5 ಅಥವಾ ಎಕ್ಸ್ ಬೆಲೆ ಮೈನಸ್ 39 ಆಗಿರುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಇಲ್ಲಿ ಎಕ್ಸ್ ಅನ್ನೋದು ವಯಸ್ಸಾಗಿರೋದಕ್ಕೆ, ವರ್ಷಗಳಾಗಿರೋದಕ್ಕೆ ಎಕ್ಸ್ ನ ಬೆಲೆ ಪ್ಲಸ್ 5 ಅನ್ನೋದನ್ನ ಮಾತ್ರ ನಾವು ಗಣನೆಗೆ ತಗೊಳ್ಬೇಕು. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ, 5 ವರ್ಷಗಳು.